ಕಾಂಗ್ರೆಸ್ನಲ್ಲಿ ಕಿಚ್ಚನ್ನ ಹಚ್ಚಿರುವಂತದ್ದು ಯತೀಂದ್ರ ಅವರ ಹೇಳಿಕೆ. ಯತೀಂದ್ರ ಹೇಳಿಕೆಗೆ ಸಿಎಂ ಆಪ್ತರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಎಲ್ಲವೂ ತಣ್ಣಗಾಯ್ತು ಅಂದಂತ ಸಂದರ್ಭದಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದು ಅಂದ್ರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ. ನಿನ್ನೆ ಯತೀಂದ್ರ ಜೊತೆ ಚರ್ಚಿಸಿದ್ದಂತ ಸಿಎಂ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದಲೇ ಇದನ್ನ ಪದೇ ಪದೇ ಹೇಳಿಕೆಯನ್ನ ಕೊಟ್ರ ಅನ್ನುವಂಥದ್ದು ಕೂಡ ಸಹಜವಾಗಿರುವಂತ ಕುತೂಹಲನೇ. ಅಧಿವೇಶನ ಆರಂಭ ದಿನ ಕೊಟ್ಟರು, ಅದಾದ್ಮೇಲೆ ಸೈಲೆಂಟ್ ಇದ್ರ ಸಿದ್ದರಾಮಯ್ಯನವರು ಏನು ಬುದ್ಧಿ ಮಾತನ್ನ ಹೇಳಿಲ್ವಾ? ನಿನ್ನೆನೂ ಕೂಡ ಮಾತನಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ಅದಾದ್ಮೇಲೆ ಗೊತ್ತಾಗಿದ್ದ ಸಿದ್ದರಾಮಯ್ಯನವ್ರಿಗೆ. ಇದು MLC ಯತೀಂದ್ರ ಫುಲ್ ಸೈಲೆಂಟ್ ಅಂತೆ. ಹೇಳೋದೆಲ್ಲ ಹೇಳಾದ್ಮೇಲೆ ಇನ್ನೇನು ಸೈಲೆಂಟ್ ಇದ್ರೇನು, ಸೈಲೆಂಟ್ ಇಲ್ಲದೆ ಇದ್ರೇನು, ಮಾತನಾಡೋಕ್ಕೆ ಏನೂ ಇಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ. ಸುವರ್ಣಸೌಧದಿಂದಲೇ ತೆರಳಿದ್ದಾರಂತೆ ಯತೀಂದ್ರ. ಹೇಳೋದೆಲ್ಲ ಹೇಳಾದ್ಮೇಲೆ ಬೆಂಕಿ ಹಚ್ಚಾದ್ಮೇಲೆ ಇನ್ನೇನು ಇದ್ರು ಒಂದೇ, ಅಲ್ಲಿ ಬೆಂಗಳೂರಿಗೆ ಬಂದ್ರು ಒಂದೇ. ದೆಹಲಿ ಭೇಟಿ ಬಗ್ಗೆ ಸಿಎಂ ಫುಲ್ ಗರಂ ಆಗಿದ್ದಾರೆ. ಮಾಧ್ಯಮಗಳ ಮೇಲೆ ಹರಿಹಾಯ್ದಿದ್ದಾರೆ ಸಿಎಂ. ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ರಾಜಕೀಯ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಈಗ ನಾನು ಏನು ಹೇಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಕೇಳ್ತಿದ್ದೀರಿ. ಸಾರಿ, ನಾನು ಏನು ಹೇಳಕ್ಕಿಲ್ಲ. ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ. ನಿಮ್ಗೆ ಹೇಳಿದ್ದೀರಾ? ನೀವು ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ. ಇನ್ನು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆಗೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಏನಂತ ಹೇಳಿದ್ರು ಕೇಳೋಣ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗ ಪ್ರಯತ್ನ ಮಾಡೋಣ. ಏನಾದ್ರು ಕೊಡಿ ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಅವ್ರು ಹೇಳಬಾರ್ದು. ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ. ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ ಮದುವೆ ಆಗುತ್ತೆ. ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಮಾತು ಇರ್ತದೆ. ವರಿಷ್ಠ ಗಮನಕ್ಕೆ ತರೋಣ ಈಗಾಗಿದೆ ಅಂತ. ಮುಂದೆ ಆಗಬಾರಂಗೆ ನೋಡ್ಕೊಳ್ಳೋದು ಅಷ್ಟೇ. ಈಗಂತೂ ಆಗಿದೆ, ವಾಪಸ್ ಬರೋಲ್ಲ. ಮುಂದೆ ಆಗದಂಗೆ ನೋಡ್ಕೊಳ್ಳೋಂಗ ಪ್ರಯತ್ನ ಮಾಡೋಣ. ಏನಾದ್ರು ಕೊಡಿ ಮಾತಾಡೋಣ. ಏನೇನು ಅದ್ರ ಬಗ್ಗೆ ಲಾಭ ನಷ್ಟ ಬಗ್ಗೆ ಚರ್ಚೆ ಮಾಡ್ತಾರೆ. ಹಂಗೆ ಹೇಳೋದ್ರಿಂದ ಏನಾಗುತ್ತೆ ಏನಿಲ್ಲ ಅಂತ ಚರ್ಚೆ ಮಾಡ್ತೀವಿ. ಅವ್ರು ಹೇಳಬಾರ್ದು. ಅವ್ರ ಪರವಾಗಿ ಬೇರೆ ಯಾರು ಹೇಳಿದ್ರೆ ಓಕೆ. ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ. ನೋಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಜೋರಾಗ್ತಾನೆ ಹೋಗ್ತಾ ಇರುವಂಥದ್ದು. ಅಟ್ಲೀಸ್ಟ್ ಒಂದು 10 ದಿನನಾದರೂ ಅದಕ್ಕೆ ಬ್ರೇಕ್ ಹಾಕೋಣ ಅನ್ನುವಂಥ ನಿಟ್ಟಿನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಆದರೆ ಅದ್ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಯಾಕೆಂದರೆ ಸ್ವತಃ ಸಿದ್ದರಾಮಯ್ಯನ ಪುತ್ರ ಅವರೇ ಬೆಂಕಿ ಹಚ್ಚಿದಂಥ ಹಿನ್ನೆಲೆಯಲ್ಲಿ ಅದು ಒತ್ಕೊಂಡು ಉರಿತಾ ಇದೆ, ದಗದಗಿಸ್ತಾ ಇದೆ. ಇನ್ನೊಂದು ಬಣದವರು ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಮತ್ತು ಒಂದು ಕಡೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕಂಟಿನ್ಯೂಸ್ಲಿ ಸಭೆಯನ್ನು ಮಾಡಿದ್ದು ಸಿದ್ದರಾಮಯ್ಯನವರ ಬಣದವರು. ಅದಾದಮೇಲೆ ನಾವು ಸೈಲೆಂಟ್ ಆಗಿರಲ್ಲ ಅನ್ನುವಂಥ ಎಚ್ಚರಿಕೆಯ ಸಂದೇಶದ ರೀತಿಯಲ್ಲಿ ನಿನ್ನೆ DK ಶಿವಕುಮಾರ್ ಬಣದವರು ಕೂಡ ಡಿನ್ನರ್ ಸಭೆಯನ್ನು ಮಾಡಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಎಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ಟು ಬೆಂಕಿ ಹಚ್ಚಾದ್ಮೇಲೆ ಈಗ ಸೈಲೆಂಟು ಅಂದ್ರೆ ಅರ್ಥ ಇಲ್ಲ ಅಂತ ಕಾಣಿಸುತ್ತೆ ಯತೀಂದ್ರ ಸಿದ್ದರಾಮಯ್ಯನವರ ನಡೆಯನ್ನ ನೋಡ್ತಾ ಇದ್ರೆ. ಈಗ ನಿನ್ನೆ ಡಿನ್ನರ್ ಸಭೆ ಆದ ಬಳಿಕ ಏನಾದರೂ ಕಾಂಗ್ರೆಸ್ನಲ್ಲಿ ತಲ್ಲಣ ಹಲ್ಚಲ್ ಸೃಷ್ಟಿಯಾಗಿದೆಯಾ? ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಯಾವಾಗ ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು. DCM DK ಶಿವಕುಮಾರ್ ಅವರ ಆಪ್ತಬಣವು ಕೂಡ ಸಾಕಷ್ಟು ಅಲರ್ಟ್ ಆಯಿತು. ಒಬ್ಬರಾದ ಮೇಲೆ ಒಬ್ಬರು ಹೇಳಿಕೆಗಳನ್ನು ಕೊಡುವ ಜೊತೆಗೆ ಈಗ ನಿನ್ನೆ DCM DK ಶಿವಕುಮಾರ್ ಅವರ ಒಂದು ಡಿನ್ನರ್ ಸಭೆಯೂ ಕೂಡ ಆಗಿದೆ. ಇದರ ಜೊತೆಗೆ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ನಾನೇನು ಹೇಳೋದಿಲ್ಲ, ಈಗಾಗಲೇ ಹೇಳುವಂಥದ್ದೆಲ್ಲವನ್ನು ಕೂಡ ನಾನು ಹೇಳಿ ಆಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ. ಈ ಒಂದು ಹೇಳಿಕೆ ಗಮನಿಸ್ತಾ ಹೋದರೆ ನಿನ್ನೆ CM ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಸರ್ಕ್ಯೂಟ್ ಹೌಸ್ವರೆಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ಚರ್ಚೆಗಳನ್ನು ಮಾಡಿದರು. ಬಹುಶಃ CM ಸಿದ್ದರಾಮಯ್ಯನವರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡದೇ ಇರೋದಕ್ಕೆ ತಾಕೀತು ಮಾಡಿರಬಹುದು. ಅದೇ ಒಂದು ಕಾರಣಕ್ಕಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ಕೊಟ್ಟಿಲ್ಲ. ಆದರೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂಥ ಹೇಳಿಕೆಯ ಕಾರಣಕ್ಕಾಗಿ ಒಂದಿಷ್ಟು ಬೆಳವಣಿಗೆಗಳು, ಒಂದಿಷ್ಟು ಆಕ್ರೋಶಗಳು DCM DK ಶಿವಕುಮಾರ್ ಅವರ ಬಣದವರಿಂದಲೂ ಕೂಡ ಆಗಿದೆ. ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಚರ್ಚೆ ಮಾಡಬೇಕಾಗಿರುವಂಥದ್ದು, ಈ ಒಂದು ಹೇಳಿಕೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟರು, ಅದಾದ ನಂತರದಲ್ಲಿ DK ಶಿವಕುಮಾರ್ ಅವರ ಆಪ್ತ ಬಣವು ಕೂಡ ಜನವರಿ ವೇಳೆಗೆ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟರು. ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಒಂದು ಸರ್ಕಾರವನ್ನು ಕಿಚಾಯಿಸುವ ಮಟ್ಟಕ್ಕೂ ಕೂಡ ಅಲ್ಲಿ ಮಾತುಗಳಾಯಿತು, ಚರ್ಚೆಗಳು ಕೂಡ ಆಯಿತು. ಅಂದರೆ ಈಗ
ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈಗ ಸುಮ್ಮನಿದ್ದಾರೆ. ಯಾವುದೇ ಕಾರಣಕ್ಕೂ ಹೇಳಿಕೆಗಳನ್ನ ಕೊಡೋದಿಲ್ಲ, ನಾನು ಈಗಾಗಲೇ ಹೇಳಬೇಕಾದದನ್ನು ಹೇಳೇ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಅವರು ಹೇಳಿಕೆಯನ್ನು ಏನು ಕೊಟ್ಟಿದ್ರಲ್ಲ, ಹೈಕಮಾಂಡ್ನಲ್ಲಿ ಎಲ್ಲವೂ ಕೂಡ ನಿರ್ಣಯ ಆಗೋಗಿದೆ ಅನ್ನುವಂಥದ್ದು, ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರ ಬಣದಲ್ಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಹೈಕಮಾಂಡ್ನ ಸ್ಥಾನ ತುಂಬುವಂಥ ಕೆಲಸವನ್ನು DK ಶಿವಕುಮಾರ್ ಅವರ ಹೈಕಮಾಂಡ್ ಸ್ಥಾನವನ್ನು ತುಂಬುವಂಥ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯವರು ಮಾಡೋದು ಬೇಡ ಅನ್ನುವಂಥ ರೀತಿಯಲ್ಲಿ DK ಶಿವಕುಮಾರ್ ಅವರ ಆಪ್ತರು ಹೇಳುವಂಥ ಕೆಲಸವನ್ನು ಮಾಡಿದರು. ಈ ಒಂದು ಕಾರಣಕ್ಕಾಗಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡೆ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡದೆ ತಮ್ಮ ಹಿಂದಿನ ಹೇಳಿಕೆಗೆ ಬದ್ಧ ಅನ್ನುವಂಥ ರೀತಿಯಲ್ಲಿ ಅವರು ಇವತ್ತು ಮಾತನಾಡಿದ್ದಾರೆ. ಜೊತೆಗೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕೊಡಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಅವರು ಮಾತನಾಡಿರುವಂಥ ಕಾರಣಕ್ಕಾಗಿ CM ಆಪ್ತರಲ್ಲಿಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಗೆ ಎಲ್ಲ ಒಂದು ಕಡೆ ಒಪ್ಪಿಗೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನು ಕೊಡುವಂಥ ಅಗತ್ಯವೂ ಕೂಡ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ CM ಆಪ್ತ ಬಣದಲ್ಲೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪೃಥ್ವಿ, ಅಲ್ಲ ಕಾರ್ತಿಕ್, ಇಲ್ಲಿ ಪ್ರಮುಖವಾಗಿ CM ಬಣದವರ ಆಕ್ಷೇಪಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಯತೀಂದ್ರ ಅವರ ಮಾತುಗಳು. ಆದರೆ ಸಿದ್ದರಾಮಯ್ಯನವರು ಮೊದಲ ದಿನನೇ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂತ ಸ್ಟೇಟ್ಮೆಂಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ತಿಳಿ ಹೇಳಿದಿದ್ರೆ ಇಷ್ಟೊಂದು ಡ್ರ್ಯಾಗ್ ಆಗ್ತಾ ಇರಲಿಲ್ಲ. ಪದೇ ನಿನ್ನೆನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಇದರ ಹಿಂದಿರುವಂಥದ್ದು ಸಿದ್ದರಾಮಯ್ಯನವರೇ ಅನ್ನುವಂಥ ಆರೋಪ DK ಶಿವಕುಮಾರ್ ಅವರ ಬಣದವರು ಮಾಡ್ತಾ ಇದ್ದಾರಂತೆ. ಸೊ ಇದಕ್ಕೆ ಯಾವ ರೀತಿಯಾದಂಥ ಒಂದು ತಿಕ್ಕಾಟ ನಡೀತಾ ಇದೆ ಅಂತ? ಪೃಥ್ವಿ, ಬೆಳಗಾವಿಯ ಚಳಿಗಾಲದ ಅಧಿವೇಶನ ಆರಂಭದ ದಿನವೇ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಅಂದರೆ ತಮ್ಮ ತಂದೆ CM ಆಗಿ ಇರ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಯಿತು. ಆ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ತೀವ್ರ ಸ್ವರೂಪದ ವಿರೋಧಗಳು ಕೂಡ DCM DK ಶಿವಕುಮಾರ್ ಅವರ ಬಣದ ಶಾಸಕರು ಮಾಡೋದಕ್ಕೆ ಆರಂಭಿಸಿದರು. ಜೊತೆಗೆ ಜನವರಿಯ ವೇಳೆಗೆ CM ಆಗಿ DK ಶಿವಕುಮಾರ್ ಅವರು ಆಗ್ತಾರೆ, ಜನವರಿಯ ವೇಳೆಗೆ DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿಕೆಗಳನ್ನು ಕೊಟ್ಟರು. ಈ ಎಲ್ಲ ಒಂದು ಕಾರಣಗಳಿಂದ ಗಮನಿಸ್ತಾ ಹೋಗೋದಾದರೆ ಆರಂಭದಲ್ಲೇ ಸಿದ್ದರಾಮಯ್ಯನವರು ಯತೀಂದ್ರ ಅವರಿಗೆ ಎಲ್ಲ ಒಂದು ಕಡೆ ಸೂಚನೆಯನ್ನು ಕೊಟ್ಟು ಸಲಹೆಯನ್ನು ಕೊಟ್ಟು ಈ ರೀತಿಯ ಹೇಳಿಕೆಗಳನ್ನ ಕೊಡದೇ ಇರುವಂತೆ ನೋಡಿಕೊಂಡಿದ್ರೆ ಈ ರೀತಿಯ ಪರಿಣಾಮಗಳಾಗ್ತಾ ಇರಲಿಲ್ಲ. ಇಷ್ಟೊಂದು ರೀತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಕೂಡ ಆಗ್ತಾ ಇರಲಿಲ್ಲ. ಆದರೆ ಅಧಿವೇಶನದಲ್ಲಿ ನಡೆಯುವಂಥ ಒಳಭಾಗದ ಚರ್ಚೆಗಳಿಗಿಂತಲೂ ಕೂಡ ಹೊರಭಾಗದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ 2 ಬಣಗಳ ನಡುವೆ ನಡೀತಾ ಇರತಕ್ಕಂಥ ತಿಕ್ಕಾಟವೇ ಹೆಚ್ಚು ಸುದ್ದಿಯೂ ಕೂಡ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಪ್ರತಿಕ್ರಿಯೆಗಳು ಕೂಡ ಆಗ್ತದೆ. ಈ ಒಂದು ಕಾರಣಕ್ಕಾಗಿ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ನಿನ್ನೆಯೂ ಕೂಡ ಅವರ ಹೇಳಿಕೆಗೆ ಬದ್ಧ ಅನ್ನುವಂಥ ರೀತಿಯಲ್ಲಿ ಅವರು ಹೈಕಮಾಂಡ್ನಲ್ಲಿ ಎಲ್ಲವೂ ತೀರ್ಮಾನ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟರಲ್ಲ, ಇದು DK ಶಿವಕುಮಾರ್ ಸೇರಿದಂತೆ ಅವರ ಆಪ್ತರ ಬಣದಲ್ಲಿ ಇನ್ನಷ್ಟು ಜ್ವಾಲೆಯನ್ನು ಕೂಡ ಹೆಚ್ಚಿಸಿದೆ. ಜೊತೆಗೆ ಸ್ವತಃ DCM DK ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು, ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಗೆ ಯತೀಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡಲಿ ಅನ್ನುವಂಥ ಅರ್ಥದಲ್ಲಿ ಅವರು ಮಾತನ್ನು ಕೂಡ ಆಡಿದರು. ಜೊತೆಗೆ ನಿನ್ನೆ ಡಿನ್ನರ್ ಪಾರ್ಟಿಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶಾಸಕರು ಕೂಡ ಇದ್ದರು. ಅಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಡ DCM DK ಶಿವಕುಮಾರ್ ಅವರ ಆಪ್ತ ಬಣದ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಶಾಸಕರು ಕೂಡ DCM DK ಶಿವಕುಮಾರ್ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಡಬೇಕಿತ್ತು ಅನ್ನುವ ಅರ್ಥದಲ್ಲೂ ಕೂಡ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಇರತಕ್ಕಂಥದ್ದು. ಜೊತೆಗೆ ಅಲ್ಲಿ ಪ್ರಮುಖವಾಗಿ ಒಗ್ಗಟ್ಟಿನಲ್ಲಿ ನಿನ್ನೆ ಮೀಟಿಂಗನ್ನು ಮಾಡಿದ್ರಲ್ಲ DCM DK ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಮುಂದಿನ ಯಾವ ರೀತಿಯಾಗಿ ನಡೆಯನ್ನು ತೆಗೆದುಕೊಳ್ಬೇಕು, DCM ಆಪ್ತ ಬಣದ ನಾಯಕರು ಸುಮ್ಮನಿರಬೇಕಾ ಅಥವಾ CM ಆಪ್ತ ಬಣದ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಬೇಕಾ, ಈ ಎಲ್ಲ ರೀತಿಯಲ್ಲಿ ಕೂಡ ಚರ್ಚೆಗಳಾಗಿದ್ದಾವೆ. ಒಂದು ಹಂತಕ್ಕೆ ಈ ಎಲ್ಲ ಬೆಳವಣಿಗೆಗೆ ಯತೀಂದ್ರ ಸಿದ್ದರಾಮಯ್ಯನವರೇ ಕಾರಣ ಆಗಿರ್ತಕ್ಕಂಥದ್ದು. ಅವರ ಹೇಳಿಕೆಗಳಿದೆಯಲ್ಲ, 2 ದಿನದ ಹೇಳಿಕೆಗಳು ಕಾಂಗ್ರೆಸ್ನಲ್ಲಿ ತೀವ್ರ ಸ್ವರೂಪದ ಒಂದು ಬಣ ಬಡಿದಾಟಕ್ಕೆ ಕಾರಣವೂ ಕೂಡ ಆಗಿದೆ. ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ